ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಮಂಗಳವಾರದ ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಡ್ರೈ ಫ್ರೂಟ್ಸು ಮತ್ತು ಬೀಟ್ರೂಟನ್ನು ಸೇರಿಸಿ ಸ್ಮೂತಿ ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನಕ್ಕೆ ಮುದ್ದೆ, ಆಂಧ್ರ ಮೆಂತ್ಯ ಪಪ್ಪು, ಹಾಗೆ ಅನ್ನವನ್ನು ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಪಪ್ಪುನ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ. ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಕೂಡ ಕೊಡಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ರಾತ್ರಿಯೇ ಮಕಾನ 1 ಕಪ್ಪು, ಹಾಗೆ ಒಂದು 5ರಿಂದ 6 ಅಂಜೂರ ಮತ್ತು 15 ಬಾದಾಮಿ ರಾತ್ರಿಯೇ ನಾನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಬೆಳಗ್ಗೆ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪು ಬೀಟ್ರೂಟ್ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಲು ಕೂಡ ಹಾಕ್ಕೊತಾ ಇದ್ದೀನಿ 1 ಕಪ್ಪು. ನಾನಿಲ್ಲಿ 2ರಿಂದ 2.5 ಲೋಟ ಆಗುವಷ್ಟು ಸ್ಮೂದಿಯನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಳತೆ ಎಷ್ಟು ಬೇಕೋ ಒಂದು 1/4 ಲೀಟ್ರ್ ಹಾಲು ಹಾಕ್ಕೊಂಡು ಮಿಕ್ಕಿದ್ದು ನೀರನ್ನು ಕೂಡ ಸೇರಿಸ್ಕೊಬೋದು. ತುಂಬಾ ಈಸಿ ರೆಸಿಪಿ, ಹಾಗೆ ಹೆಲ್ತಿ ಕೂಡ. ಬೆಳಗ್ಗೆ ಹೊತ್ತು ನಾವು ಇದನ್ನು ಮಕ್ಕಳಿಗಾಗಲಿ ನಮಗಾಗಲಿ ಬ್ರೇಕ್ಫಾಸ್ಟ್ ಟೈಮಲ್ಲಿ ತೊಗೊಳ್ಳೋದ್ರಿಂದ ತುಂಬಾ ಹೆಲ್ದಿ ಆಗಿರ್ಬೋದು. ಹಾಗೆ ಸ್ಕಿನ್ಗಾಗಲಿ ಹೇರ್ಗಾಗಲಿ ತುಂಬಾ ಒಳ್ಳೆಯದು. ಇದೇ ಡ್ರೈ ಫ್ರೂಟ್ಸ್ ಆಗಬೇಕು ಅಂತೇನಿಲ್ಲ. ನಮ್ಮ ಮನೇಲಿ ಯಾವುದು ಅವೈಲಬಲ್ ಇರುತ್ತೆ, ಯಾವುದಿರುತ್ತೆ ಅದನ್ನೇ ನಾವು ನೈಟಲ್ಲಿ ನೆನೆಸಿಟ್ಟು ಬೆಳಗ್ಗೆ ಈ ರೀತಿ ಸ್ಮೂದಿಯನ್ನು ಮಾಡ್ಕೊಬೋದು. ಹಾಗೆ ಈಗ ಮಧ್ಯಾಹ್ನಕ್ಕೆ ನಾನು ಮೆಂತ್ಯ ಪಪ್ಪುವನ್ನು ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಪಪ್ಪು ಮಾಡೋಕ್ಕೆ ನಾನು 1 ಕಪ್ ಬೇಳೆಯನ್ನು ಫಸ್ಟು 2 ಸತಿ ನೀಟಾಗಿ ನೀರನ್ನು ಹಾಕಿ ತೊಳ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಖಾರಕ್ಕೆ ಸಾಂಬಾರು ಪುಡಿ ಉಪಯೋಗಿಸ್ತಾ ಇಲ್ಲ. ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ 1 ಗಡ್ಡೆ, ಹಾಗೆ ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ 3ರಿಂದ 4 ವಿಶಿಲ್ ಕೂಗಿಸ್ಕೊಬೇಕು. ನಾನು ಮುಂಚೆನೇ ಇಲ್ಲಿ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಲೀನ್ ಮಾಡಿ ತೊಳೆದು. ಹಾಗೆ ಒಂದು ಈರುಳ್ಳಿಯನ್ನು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾವಿಲ್ಲಿ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಬೇಕಾಗುತ್ತೆ. ಈ ರೀತಿ ಮೆಂತ್ಯ ಸೊಪ್ಪನ್ನು ಹುರಿದು ನಾವು ಬೆಂದಿರುವಂಥ ಬೇಳೆಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಹಿ ಬರೋದಿಲ್ಲ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಈರುಳ್ಳಿ ಒಂಚೂರು ಕೆಂಪಾದಮೇಲೆ ನಾವಿಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಮೆಂತ್ಯ ಸೊಪ್ಪು ಹಾಕಿ 2ರಿಂದ 2.5 ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿಲಲ್ಲಿ ಸಾಕು. ಕಟ್ ಮಾಡದೆ ಕೂಡ ಹಾಕ್ಕೊಬೋದು. ಹಾಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾವಿಲ್ಲಿ ರುಬ್ಬೋದಿಲ್ವಲ್ಲ, ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಒಂದು 2 ನಿಮಿಷ ಹಿಂಗೆ ಸಣ್ಣ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ. ಇವಾಗ ನೋಡಿ, ಆಲ್ರೆಡಿ ಒಂದು 3ರಿಂದ 4 ವಿಶಿಲ್ ನಾನು ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೊಂಡಿದ್ದೀನಲ್ಲ, ಬೇಳೆ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ಆದರೂ ಒಂದು ಸತಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು ನೀಟಾಗಿ. ಈ ರೀತಿ ಸ್ಮ್ಯಾಶರ್ ಬರುತ್ತಲ್ಲ, ಅದರಲ್ಲಿ ನೀಟಾಗಿ ಬೇಳೆಯನ್ನು ಮಸ್ಕೊಬೇಕು. ಚೆನ್ನಾಗಿ ಬೇಳೆ ಮಸ್ದು ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಮತ್ತು ಚೆನ್ನಾಗಿ ಒದಗುತ್ತೆ ಸಾಂಬಾರು. ಹಾಗಾಗಿ ಈ ರೀತಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನೀಟಾಗಿ ಮಸಿಬೇಕು. ಮಸ್ದಾದ್ಮೇಲೆ ನಾವಿಲ್ಲಿ ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಲ್ಲ ಬಾಣಲೆಯಲ್ಲಿ ಸೊಪ್ಪಿಗೆ, ಅದೇ ಬಾಣಲೆಗೆ ಇದು ಬೇಳೆ ಕಟ್ಟನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದೇ ರೀತಿ ನಾವು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಕೂಡ ಪಪ್ಪುವನ್ನು ಮಾಡ್ಕೊಬೋದು. ಮೆಂತ್ಯ ಪಪ್ಪು ಅಥವಾ ಈ ರೀತಿ ಬೇರೆ ಬೇರೆ ಸೊಪ್ಪುಗಳನ್ನ ಉಪಯೋಗಿಸಿ ಕೂಡ ಮಾಡ್ಕೊಬೋದು. ನೋಡಿ, ಈಗ ನಾನು ಫ್ರೈ ಮಾಡಿಟ್ಟಿರುವಂಥ ಬಾಣಲೆಗೆ ಬೇಳೆ ಕಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಟೇಸ್ಟಿಗೆ ಬೇಕು ಉಪ್ಪನ್ನು ಸೇರಿಸ್ಕೊಂಡು ಒಂದು 2 ಕುದಿ ಬರೆಸಿದ್ರೆ ನಮಗೆ ಇದು ಮೆಂತ್ಯ ಪಪ್ಪು ರೆಡಿ ಆಗಿಬಿಡುತ್ತೆ. ನುಗ್ಗೆ ಸೊಪ್ಪಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಯಾರಾದರೂ ಒಂದು ಸತಿ ಟ್ರೈ ಮಾಡೋಂಗಿದ್ರೆ ಮಾಡಿ. ತುಂಬಾ ಅದು ಕೂಡ ನಮಗೆ ನುಗ್ಗೆ ಸೊಪ್ಪಿಂದ ನಮ್ಮ ದೇಹಕ್ಕೆ ರಕ್ತ ಉತ್ಪತ್ತಿಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರಲ್ವ ಡಾಕ್ಟ್ರುಗಳು. ಹಸಿರು ತರಕಾರಿಗಳಾಗಲಿ ಹಸಿರು ಸೊಪ್ಪುಗಳಾಗಲಿ ಪ್ರತಿ ದಿವಸ ಯಾವುದಾದ್ರೂ ಒಂದು ರೀತಿಲಿ ನಮ್ಮ ಆಹಾರದಲ್ಲಿ ಸೇರಿಸ್ಕೊಬೇಕು ಅಂತೇಳಿ. ಹಂಗಾಗಿ ಪ್ರತಿ ದಿವಸ ಯಾವುದಾದ್ರೂ ಒಂದು ಸೊಪ್ಪಿನ ಪಲ್ಯ ಆಗಿರ್ಬೋದು, ಈ ಥರ ಬರೀ ಬೇಳೆ ಸಾಂಬಾರು ಮಾಡೋವಾಗ ಈ ರೀತಿ ಸೊಪ್ಪನ್ನು ಸೇರಿಸ್ಕೊಂಡು ಮಾಡೋದ್ರಿಂದ ನಮಗೆ ಆರೋಗ್ಯವಾಗಿ ಇರೋದಕ್ಕೆ ಸಹಾಯಕವಾಗಿರುತ್ತೆ. ಹಾಗಾಗಿ ನೋಡಿ, ಉಪ್ಪು ಕೂಡ ಹಾಕ್ಕೊಂಡು 2 ಕುದಿ ಬರೆಸ್ಕೊತೀನಿ.
2 ಕುದಿ ಬಂದರೆ ನಮಗಿಲ್ಲಿ ಮೆಂತ್ಯ ಪಪ್ಪು ರೆಡಿ ಆಗುತ್ತೆ. ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ವ ಫ್ರೆಂಡ್ಸ್. ಯಾರಾದರೂ ನನ್ನ ವಿಡಿಯೋ ತುಂಬ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಾನು ಮಾಡಿರುವಂಥ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ 2 ಕುದಿ ಬಂದಿದೆ ಈಗ. ಇದು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನೈಟ್ ಸ್ವಲ್ಪ ಅನ್ನ ಬೇರೆ ಮಿಕ್ಬಿಟ್ಟಿತ್ತು, ಹಾಗಾಗಿ ಮುದ್ದೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಉಳಿದಿದ್ದ ಅನ್ನನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಮಿಕ್ಸಿಯಲ್ಲಿ ಮಾಮೂಲಿ ಮುದ್ದೆ ಹೇಗೆ ಮಾಡ್ತೀವಿ ಅದೇ ಥರ ಮಾಡ್ಕೊಳ್ಳೋದು. ಅನ್ನ ಅಂತೂ ವೇಸ್ಟ್ ಮಾಡೋದಕ್ಕೆ ನಿಜ ತುಂಬಾ ಬೇಜಾರಾಗುತ್ತೆ. ಯಾಕೆಂದರೆ ಇವಾಗೆಲ್ಲ KG 60 70 ರೂಪಾಯಿ ಆಗಿಬಿಟ್ಟಿದೆ ಅಕ್ಕಿ, ಅಂಗಡಿ ಅಕ್ಕಿ. ಹಂಗಾಗಿ ಸರಿ ಮುದ್ದೆ ಮೆಂತ್ಯ ಪಪ್ಪುಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಅಂಥೇಳಿ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ನನ್ನ ಚಿಕ್ಕ ಮಗ ಮುದ್ದೆ ತಿನ್ನಲ್ಲ, ಸ್ವಲ್ಪ ಕಡಿಮೆ ತಿಂತಾರೆ, ಸ್ವಲ್ಪ ಕಡಿಮೆ. ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇಲ್ಲಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮೆಂತ್ಯ ಪಪ್ಪುಗೆ ಮುದ್ದೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಯಾರಾದರೂ ಒಂದು ಸತಿ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಹೇಗೆ ಮಾಡ್ತೀರಾ ಮೆಂತ್ಯ ಪಪ್ಪುನ ನಿಮ್ಮ ಮನೆಯಲ್ಲಿ ಅಂಥೇಳಿ. ಹಾಗೆ ಇವತ್ತು ಊಟದ ಜೊತೆಗೆ ಸೌತೆಕಾಯಿ ಮತ್ತು ಬೀಟ್ರೂಟನ್ನು ಸೇರಿಸಿ ಒಂದು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಮಗೆ ಪ್ರತಿ ದಿವಸ ಸಲಾಡಲ್ಲಿ ನಾವು ಸೌತೆಕಾಯಿಯನ್ನು ಮತ್ತು ಬೀಟ್ರೂಟನ್ನು ಉಪಯೋಗಿಸ್ತಾ ಇರ್ತೀವಲ್ವ. ಪ್ರತಿ ದಿವಸ ಸಲಾಡ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಸಲಾಡ್ ಮಾಡ್ಕೊಬೋದು, ಕೆಲವೊಂದು ಸತಿ ಈ ಥರ ಜ್ಯೂಸ್ ಮಾಡ್ಕೊಬೋದು. ತುಂಬಾ ಊಟದ ಟೈಮಲ್ಲಿ ಈ ಥರ ಒಂದು ಜ್ಯೂಸು ಮತ್ತು ಈ ಥರ ರಾಗಿ ಮುದ್ದೆ, ಮೆಂತ್ಯ ಪಪ್ಪು ಈ ಥರ ಆರೋಗ್ಯಕರವಾದಂಥ ಅಡುಗೆಗಳನ್ನು ತಿಂದರೆ ತುಂಬಾ ಆರೋಗ್ಯವಾಗಿರ್ಬೋದು. ಹಂಗಾಗಿ ನಾನಿಲ್ಲಿ ಮುದ್ದೆ ಕಟ್ಟಬೇಕಾದ್ರೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಟೈಲ್ಸ್ ಕಲ್ಲು ಮೇಲೇ ಗ್ರಾನೈಟ್ ಕಲ್ಲು ಮೇಲೇ ನಾನು ಮುದ್ದೆ ಕಟ್ಕೊತೀನಿ. ಕ್ಲೀನಾಗಿ ತೊಳೆದು ಅದನ್ನು ನೀಟಾಗಿ ಅಲ್ಲೇ ಕಟ್ತೀನಿ. ನೋಡಿ ಈಗ ಮುದ್ದೆ ಕೂಡ ರೆಡಿ ಆಯ್ತು. ಈಗ ಹೆಲ್ತಿ ಡ್ರಿಂಕ್ಸ್ ಹೇಳಿದ್ನಲ್ಲ ನಿಮಗೆ, ಸೌತೆಕಾಯಿ ಮತ್ತು ಬೀಟ್ರೂಟ್ ಹಾಕಿ ಮಾಡ್ತೀನಿ ಅಂತಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿನ ನೀಟಾಗಿ ತೊಳ್ಕೊಂಡಿದ್ದೀನಿ. ತೊಳೆದು ಪೀಸ್ ಸಣ್ಣ ಸಣ್ಣದಾಗಿ ಒಂದು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಬೀಟ್ರೂಟು ಕೂಡ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸೌತೆಕಾಯಿಯಿಂದ ನಮಗೆ ಒಂದು ಸೌತೆಕಾಯಿ ಮತ್ತು ಒಂದು ಅರ್ಧ ಬೀಟ್ರೂಟಿಂದ 3 ಕಪ್ಪು ಜ್ಯೂಸ್ ಮಾಡ್ಬೋದು, 3 ಲೋಟ ಜ್ಯೂಸ್ ಮಾಡ್ಕೊಬೋದು. ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನೀಗ. ಫಸ್ಟು ಸೌತೆಕಾಯಿ ಮತ್ತು ಬೀಟ್ರೂಟನ್ನು ಸೇರಿಸಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 1/4 ಸ್ಪೂನು ಒಣಗಿದ ಶುಂಠಿ ಪುಡಿಯನ್ನು ತೊಗೊಂಡಿದ್ದೀನಿ. ಶುಂಠಿ ಇದ್ದರೆ ಶುಂಠಿ ಕೂಡ ಹಾಕ್ಕೊಬೋದು ಕಟ್ ಮಾಡಿ. ನಾನಿಲ್ಲಿ ಶುಂಠಿ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ, ಒಣಗಿದ ಶುಂಠಿ ಪುಡಿಯನ್ನು. ಅದು ಕೂಡ ಒಂದು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಎಲೆ ಪುದೀನ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಐಸ್ ವಾಟರನ್ನು ಉಪಯೋಗಿಸಿ ನಾನು ಗ್ರೈಂಡ್ ಮಾಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ದೊಡ್ಡ ಜಾಲರಿ ಬರುತ್ತಲ್ಲ ಅದರಲ್ಲಿ ನಾನು ಸೋಸ್ಕೊತಾ ಇದ್ದೀನಿ. ಸೋಸ್ಕೊಳ್ಳದೆ ಕೂಡ ಕುಡಿಬೋದು. ನಾನು ಹಾಗೆ ಕುಡಿತೀನಿ, ನನ್ನ ಮಕ್ಕಳಿಗೆ ಸ್ವಲ್ಪ ಸೋಸಿ ಕೊಡಬೇಕು ಅವ್ರಿಗೆ. ಹಂಗಾಗಿ ನಾನಿಲ್ಲಿ ಸ್ಟ್ರೈನ್ ಮಾಡ್ತಾಯಿದ್ದೀನಿ. ಇದನ್ನು ಸ್ಟ್ರೈನ್ ಮಾಡ್ಕೊಂಡಾದ್ಮೇಲೆ ಒಂದು ಕಪ್ಪಿಗೆ ಈ ಮಾಡಿಟ್ಟಿರುವಂಥ ಜ್ಯೂಸ್ ಹಾಕ್ಕೊಬೇಕು. ಹಾಗೆ ನಾನಿಲ್ಲಿ ಕಾಮಕಸ್ತೂರಿ ಬೀಜ ನೆನೆಸಿ ಇಟ್ಕೊಂಡಿದ್ದೆ ಮುಂಚೆನೇ, ಅದು ಕೂಡ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಜೇನುತುಪ್ಪ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಹೆಲ್ದಿ ಡ್ರಿಂಕ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.